ಅರಕಲಗೂಡು ತಾಲೂಕಿನ ಬೈಚನಹಳ್ಳಿ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಆಗಸ್ಟ್ 26ರಂದು ಆಯೋಜಿಸಲಾಗಿದೆ ಎಂದು ಸಮಾಜ ಸೇವಕ ಗಾಂಧಿನಗರ ದಿವಾಕರ್ ತಿಳಿಸಿದರು. ಅರಕಲಗೂಡಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 4 ವರ್ಷದಿಂದ ಸತತವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸುತ್ತಾ ಬಂದಿದ್ದೇನೆ. ಈ ವರ್ಷ ಕಸಬಾ ಮತ್ತು ಮಲಿಪಟ್ಟಣ ಹೋಬಳಿ ಶಾಲೆಗಳಿಗೆ ನೀಡುತ್ತಿದ್ದು, ಇದಕ್ಕೆ ಶಾಸಕ ಎ ಮಂಜು ಅವರು ಪ್ರೇರಣೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಅನುದಾನ ಬರುತ್ತಿಲ್ಲ. ಈ ನಿಟ್ಟಿನಲ್ಲಿ ನಾವು ಅಳಿಲು ಸೇವೆ ಮಾಡಬೇಕೆಂದು ಕಾರ್ಯಕ್ರಮ ಮಾಡುತ್ತಿದ್ದೇನೆ. ಕಳೆದ ಬಾರಿ ದತ್ತು ಪಡೆದ ಶಾಲೆ ಮಕ್ಕಳು ಕಂಪ್ಯೂಟರ್ ಜ್ಞಾನ ಬೆಳೆಸಿಕೊಳ್ಳಲೆಂದು ಕಂಪ್ಯೂಟರ್ ವ್ಯವಸ್ಥೆ ಮಾಡಿಸಿ ಶಿಕ್ಷಕರನ್ನು ನೇಮಿಸಲಾಗಿತ್ತು ಎಂದು ಶಾಸಕ ಎ ಮಂಜು ಅವರ ಪತ್ನಿ ತಾರಾ ಎ ಮಂಜು ಅವರು ಆರಂಭಿಸಿರುವ ಮಕ್ಕಳ ಮನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ತಾಲೂಕಿನಲ್ಲಿ 4 ರಿಂದ 5 ಜನ ಕೈಜೋಡಿಸಿದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆಯಾಗುವುದಿಲ್ಲ ಎಂದರು. ಈ ವರ್ಷ ಕೂಡ ಕಸಬಾ ಮತ್ತು ಮಲ್ಪಟ್ಟಣ ಹೋಬಳಿಗೆ ಕೊಡಬೇಕು ಅನ್ನೋದು ನನ್ನ ಆಸೆ. ನನಗೆ ಪ್ರೇರಣೆಯಾಗಿದ್ದು ನಮ್ಮ ಶಾಸಕರು ಅವರು ಎ ಮಂಜಣ್ಣನವರು. ನಿಮ್ಗೆ ಗೊತ್ತಿದ್ದಾಗೆ ದೇವರಹಟ್ಟಿ ಬಂದ ಬುಕ್ಕನ್ನ ಇಡೀ ತಾಲೂಕಾದ್ಯಂತ ಎಲ್ಲ ಕಡೆಗೂ ಕೊಡ್ತಾ ಇದ್ದಾರೆ. ಅದೇ ಥರ ನಾನು ಕೂಡ ಯಾಕೆ ಮಾಡಬಾರ್ದು, ನನ್ನ ಹಂತ, ನನ್ನ ಫೈನಾನ್ಸ್ ಎಷ್ಟು ಲಿಮಿಟ್ ನೋಡಿಕೊಂಡು ನಾನು 1 ಅಥವಾ 2 ಹೋಬಳಿಗಳಿಗೆ ಸೀಮಿತವಾಗಿ ಕೊಡ್ಕೊಂಡು ಈ ಬಾರಿ ಮಲ್ಪಟ್ಟಣ ಮತ್ತು ಕಸಬಾ ಹೋಬಳಿ 2 ಕಡೆಗೂ ನೋಟ್ಬುಕ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ. ಇದೇ ಸೋಮವಾರ ಬೈಚನಹಳ್ಳಿ ಪ್ರೌಢಶಾಲೆ ಹಾಗೂ ಕಾಲೇಜು ಮೈದಾನ ಏನಿದೆ, ಆ ಮೈದಾನದಲ್ಲಿ ಸೋಮವಾರ 26ನೇ ತಾರೀಕು 11 ಗಂಟೆಗೆ ಬೆಳಗ್ಗೆ ಆ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ತಾವುಗಳೆಲ್ಲ ಬಂದು ಸಹಕರಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಅನುದಾನ ಏನು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಸಣ್ಣ ಅಳಿಲು ಸೇವೆ ಮಾಡಬೇಕು ಅಂತ ಹೇಳಿ ನಮಗೊಂದು ಆಸೆ ಬಂದು ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ. ಇದು ಇನ್ನೊಂದು ಖುಷಿ ವಿಚಾರ. ತಾರಾ ಮೇಡಮ್ ಕೂಡ ಮಕ್ಕಳ ಮನೆ ಅನ್ನೋ ಒಂದು ಶಾಲೆ ಕಟ್ಟಿ ಆ ಒಂದು ಸಣ್ಣ ಮಕ್ಕಳಿಗೆ ಎಲ್ಲಿ ಕೊರತೆ ಇತ್ತು, ಇಂಗ್ಲಿಷ್ ಮಾಧ್ಯಮದಲ್ಲಿ ಕೊರತೆ ಇತ್ತು, ಈ ಥರದ್ದೆಲ್ಲ ಮಾಡ್ತಿದ್ರು. ಕಳೆದ ಬಾರಿ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸೇಗೌಡ, ಶಿವಣ್ಣ, ಗಣೇಶ್, ಕೃಷ್ಣೇಗೌಡ ಇದ್ದರು.